ನಮಸ್ಕಾರ. ಇವತ್ತು ನಾವು ಒಂದು ಆಘಾತಕಾರಿ ಘಟನೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜೂನ್ 12, 2025 ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ AI-171. ಹೌದು, ಅದು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿದೆ. ಇದೊಂದು ಬೋಯಿಂಗ್ 787-8 ಡ್ರೀಮ್ ಲೈನರ್. ಕೇವಲ 190 ಮೀಟರ್ ಎತ್ತರದಲ್ಲಿದ್ದಾಗ ಮೇಡೆ ಅಂತ ತುರ್ತು ಸಂದೇಶ ಕಳಿಸಿ ಆಮೇಲೆ ಒಂದು ಕಾಲೇಜ್ ಹಾಸ್ಟೆಲ್ ಮೇಲೆ ಬಿದ್ದಿದೆ ಅಲ್ವಾ? ಹೌದು, ಅಷ್ಟೇ ಎತ್ತರ. ಈ ದುರಂತದಲ್ಲಿ ವಿಮಾನದಲ್ಲಿದ್ದ 241 ಜನರು ಮತ್ತೆ ನೆಲದಲ್ಲಿದ್ದ ಕನಿಷ್ಠ 29 ಜನರು ಎಲ್ಲರೂ ಮೃತಪಟ್ಟರು. ಆಕ್ಚುಲಿ ಒಬ್ರು ಮಾತ್ರ ಬದುಕುಳಿದಿದ್ದಾರೆ ಅಂತ ವರದಿಗಳು ಹೇಳ್ತೇವೆ. ಅಯ್ಯೋ, ತುಂಬಾ ದೊಡ್ಡ ದುರಂತ ಇದು. ಈಗ ನಮ್ಮತ್ರ ಇದರ ಬಗ್ಗೆ ಒಂದು ವಿವರವಾದ ವರದಿ ಇದೆ. ಅದರ ಆಧಾರದ ಮೇಲೆ ಆ ಘಟನೆ, ತನಿಖೆ ಮತ್ತೆ ಈಗ ಎದ್ದಿರೋ ಪ್ರಶ್ನೆಗಳನ್ನ ನೋಡೋಣ. ಖಂಡಿತ. ಈ ವಿಮಾನ ಅಂದ್ರೆ VTANB ಇದು 11 ವರ್ಷ ಹಳೆಯದು. ಅದರಲ್ಲಿ GE ಕಂಪನಿಯ GEnx-1B67 ಇಂಜಿನ್ಗಳಿತ್ತು. ಇವು ಡ್ರೀಮ್ ಲೈನರ್ಗಳಿಗೆ ಸಾಮಾನ್ಯವಾದ ಇಂಜಿನ್ಗಳು. ಕಾಕ್ಪಿಟ್ನಲ್ಲಿದ್ದ ಕ್ಯಾಪ್ಟನ್ ಸುಮಿತ್ ಸಬ್ರವಾಲ್ ಅವರಿಗೆ 8200 ಗಂಟೆಗಳ ಹಾರಾಟದ ಅನುಭವ ಇತ್ತು. ಓ, ಅಷ್ಟು ಅನುಭವನಾ? ಹೌದು, ಅಪಾರ ಅನುಭವ. ಫಸ್ಟ್ ಆಫೀಸರ್ ಕ್ಲೈವ್ ಕುಂದರ್ಗೆ ಸುಮಾರು 1100 ಗಂಟೆಗಳ ಅನುಭವ ಇತ್ತು. ವಿಮಾನದಲ್ಲಿ ಜಾಸ್ತಿ ಅಂದರೆ ಭಾರತೀಯರೇ ಇದ್ರು, 169 ಜನ. ಮತ್ತೆ 53 ಬ್ರಿಟಿಷ್ ನಾಗರಿಕರು, 7 ಪೋರ್ಚುಗೀಸ್ ಮತ್ತು ಒಬ್ಬರು ಕೆನಡಾದವರಿದ್ರು. ಸರಿ, ಈಗ ಟೇಕ್ ಆಫ್ ಆದ ಮೇಲೆ ಆ ಕೆಲವೇ ಕ್ಷಣಗಳಲ್ಲಿ ಏನಾಯಿತು? ಅಪಘಾತ ಹೇಗೆ ನಡೀತು ಅಂತ ವರದಿಯಲ್ಲೇನು ಹೇಳಿದ್ದಾರೆ? ವರದಿ ಪ್ರಕಾರ ಟೇಕ್ ಆಫ್ ಆದ್ಮೇಲೆ ಲ್ಯಾಂಡಿಂಗ್ ಗೇರ್ ಮೇಲಕ್ಕೆ ಹೋಗಿರ್ಲಿಲ್ಲ, ಅದು ಕೆಳಗೆ ಇತ್ತು. ಕೆಳಗೆ ಇತ್ತಾ? ಹೌದು, ಮತ್ತೆ ರೆಕ್ಕೆಗಳ ಫ್ಲಾಪ್ಸ್ ಅಂತ ಇರುತ್ತಲ್ವಾ, ಅದು ಕೂಡ ಸರಿಯಾದ ಆಂಗಲಲ್ಲಿ ಇರಲಿಲ್ಲ. ಸೊ ಇವೆರಡರಿಂದ ವಿಮಾನಕ್ಕೆ ಮೇಲೋಗೋಕ್ಕೆ ಬೇಕಾದಷ್ಟು ಲಿಫ್ಟ್ ಅಂದ್ರೆ ಎತ್ತುವ ಶಕ್ತಿ ಅದು ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಓ, ಇನ್ನೊಂದು ಕಾರಣ ಅಂದ್ರೆ ವಿಮಾನದಲ್ಲಿ ಪೂರ್ತಿ ಇಂಧನ ತುಂಬಿತ್ತು ಮತ್ತೆ ಅಹಮದಾಬಾದಲ್ಲಿ ಆ ದಿನ ಬಿಸಿಲು ಕೂಡ ಜಾಸ್ತಿ ಇತ್ತು. ಇದೆಲ್ಲ ಸೇರಿರ್ಬೋದು. ಟೇಕ್ ಆಫ್ ಆಗಿ ಸ್ವಲ್ಪ ಹೊತ್ತಲ್ಲೇ ಅದಕ್ಕೆ ಮುಂದಕ್ಕೆ ಹೋಗೋ ಶಕ್ತಿ ಅಂದ್ರೆ ಥ್ರಸ್ಟ್ ಅದು ಕಡಿಮೆ ಆಗಿ ಸುಮಾರು ಮಧ್ಯಾಹ್ನ 1:39ಕ್ಕೆ BJ ಮೆಡಿಕಲ್ ಕಾಲೇಜ್ ಬಿಲ್ಡಿಂಗ್ ಮೇಲೆ ಬಿದ್ದಿದೆ. ಅಯ್ಯಯ್ಯೋ, ತಕ್ಷಣವೇ ಅಲ್ಲಿ ಸ್ಥಳೀಯರು, ಆಸ್ಪತ್ರೆಗಳು ಎಲ್ಲ ಆಕ್ಟಿವ್ ಆದ್ರು ಅಂತ ಅನ್ಸುತ್ತೆ. ಹೌದು, ತಕ್ಷಣವೇ ತುರ್ತು ಸೇವೆಗಳು ಸ್ಪಂದಿಸಿವೆ. ಈ ಘಟನೆ ಇಷ್ಟು ದೊಡ್ಡದಾಗಿರೋದ್ರಿಂದ ತನಿಖೆ ಬಹಳ ಮುಖ್ಯ ಅಲ್ವಾ? ಆ ಬ್ಲ್ಯಾಕ್ ಬಾಕ್ಸ್ಗಳ ಬಗ್ಗೆ ಏನ್ ಮಾಹಿತಿ ಇದೆ, ಸಿಕ್ಕಿದೆಯಾ? ಹೌದು, ತನಿಖೆಗೆ ಅದೇ ಮುಖ್ಯ. ಜೂನ್ 13 ಮತ್ತೆ 16ಕ್ಕೆ CVR ಅಂದ್ರೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಮತ್ತೆ FDR ಅಂದ್ರೆ ಫ್ಲೈಟ್ ಡೇಟಾ ರೆಕಾರ್ಡರ್, ಇವೆರಡೂ ಬ್ಲ್ಯಾಕ್ ಬಾಕ್ಸ್ಗಳನ್ನು ವಶಕ್ಕೆ ತಗೊಂಡಿದ್ದಾರೆ. ಸರಿ, ಈಗ ಜೂನ್ 24-25ರಿಂದ ದೆಹಲಿಯಲ್ಲಿ ಅದರಿಂದ ಡೇಟಾ ಹೊರತೆಗೆಯುವ ಕೆಲಸ ಶುರುವಾಗಿದೆ. ಭಾರತದ AAIB ಅಂದ್ರೆ ಏರ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ, ನಮ್ಮ ತಜ್ಞರು ಮತ್ತೆ ಅಮೆರಿಕಾದ NTSB ತಂಡ ಎಲ್ಲ ಸೇರಿ ಡೇಟಾ ಅನಾಲಿಸಿಸ್ ಮಾಡ್ತಾ ಇದ್ದಾರೆ. ಅಮೆರಿಕಾದವರು ಇದಾರಾ? ಹೌದು, ಯಾಕಂದ್ರೆ ವಿಮಾನ ತಯಾರಾಗಿದ್ದು ಅಲ್ಲೇ, ಬೋಯಿಂಗ್ ಅಮೆರಿಕಾದಲ್ವಾ, ಸೊ ಅದು ಸಾಮಾನ್ಯ ಪ್ರೊಸೀಜರ್. ಓಕೆ, ಈ ಪ್ರಾಥಮಿಕ ಡೇಟಾ ಅನಾಲಿಸಿಸ್ನಿಂದ ಏನಾದ್ರೂ ಮುಖ್ಯವಾದ ಸುಳಿವು ಸಿಕ್ಕಿದೆಯಾ? ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಗೊತ್ತಾಗಿದೆ. ವಿಮಾನದ RAT ಅಂದ್ರೆ ರ್ಯಾಮ್ ಏರ್ ಟರ್ಬೈನ್ ಅದು ಡಿಪ್ಲಾಯ್ ಆಗಿರೋದು ಕಂಡುಬಂದಿದೆ. RAT ರ್ಯಾಮ್ ಏರ್ ಟರ್ಬೈನ್ ಅದು ಅಂದ್ರೆ ಏನು? ಅದು ಒಂದು ಸಣ್ಣ ಗಾಳಿ ಯಂತ್ರ ಮಾದರಿ. ವಿಮಾನದ ಮುಖ್ಯ ಪವರ್ ಸಿಸ್ಟಮ್, ಹೈಡ್ರಾಲಿಕ್ ಸಿಸ್ಟಮ್ ಎಲ್ಲ ಫೇಲ್ ಆದರೆ ಅಥವಾ 2 ಇಂಜಿನ್ ನಿಂತೋದ್ರೆ ಮಾತ್ರ ಎಮರ್ಜೆನ್ಸಿಲಿ ಅದು ತಾನಾಗೆ ಹೊರಗೆ ಬಂದು ಸ್ವಲ್ಪ ಪವರ್ ಕೊಡುತ್ತೆ. ಓ, ಹಾಗಾದ್ರೆ ಇದು ಡಿಪ್ಲಾಯ್ ಆಗಿದೆ ಅಂದ್ರೆ ಏನೋ ದೊಡ್ಡ ಫೇಲಿಯರ್ ಆಗಿದೆ ಅಂತನಾ? ಎಕ್ಸಾಕ್ಟ್ಲಿ, ಇದು ಬಹಳ ದೊಡ್ಡ ವೈಫಲ್ಯದ ಸಂಕೇತ. ಹಿಂದೆ ಇದೇ ಡ್ರೀಮ್ ಲೈನರ್ಗಳಲ್ಲಿ ಬ್ಯಾಟ್ರಿ ಸಮಸ್ಯೆ, ಫ್ಯೂಯಲ್ ಲೈನ್ ಸಮಸ್ಯೆ ಎಲ್ಲ ಬಂದಿತ್ತು. ಅಮೆರಿಕದ FAA ಕೂಡ ಅದನ್ನ ಗ್ರೌಂಡ್ ಮಾಡಿತ್ತು. ಹೌದು, ನೆನ್ಪಿದೆ. ಆದ್ರೆ ಈ RAT ಡಿಪ್ಲಾಯ್ಮೆಂಟು ಅದು ಅದಕ್ಕಿಂತ ಗಂಭೀರವಾದ ಸಮಸ್ಯೆ ಇರಬಹುದಾ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಬೋಯಿಂಗ್ನ ಕ್ವಾಲಿಟಿ ಕಂಟ್ರೋಲ್ ಮತ್ತೆ ಏರ್ ಇಂಡಿಯಾದ ಮೇಂಟೆನೆನ್ಸ್ ಪ್ರಾಕ್ಟೀಸಸ್ ಎರಡನ್ನೂ ತನಿಖೆ ಮಾಡ್ತಾ ಇದ್ದಾರೆ. ಈ RAT ವಿಷಯ ನಿಜಕ್ಕೂ ಗಮನಿಸಬೇಕಾದ್ದು. ಇಷ್ಟು ದೊಡ್ಡ ಘಟನೆ ಆದ್ಮೇಲೆ ಈ DGCA, ಏರ್ ಇಂಡಿಯಾ ಇವರೆಲ್ಲ ಹೇಗೆ ಪ್ರತಿಕ್ರಿಯಿಸಿದ್ದಾರೆ? ಭಾರತದ DGCA ತಕ್ಷಣವೇ ಏರ್ ಇಂಡಿಯಾದ ಎಲ್ಲಾ ಬೋಯಿಂಗ್ 787 ವಿಮಾನಗಳನ್ನ ತುರ್ತು ತಪಾಸಣೆಗೆ ಆರ್ಡರ್ ಮಾಡಿದೆ. ಅವುಗಳನ್ನ ಸದ್ಯಕ್ಕೆ ಹಾರಾಟದಿಂದ ನಿಲ್ಲಿಸಿ ಚೆಕ್ ಮಾಡ್ತಾ ಇದ್ದಾರೆ. 33 ವಿಮಾನಗಳಲ್ಲಿ ಈಗಾಗಲೇ 26ರ ತಪಾಸಣೆ ಮುಗಿದಿದೆ ಅಂತಾನೂ ವರದಿ ಇದೆ.
ಇನ್ನೊಂದು ಕಡೆ ಏರ್ ಇಂಡಿಯಾದ 3 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ, ಬಹುಶಃ ಮೇಂಟೆನೆನ್ಸ್ಗೆ ಸಂಬಂಧಪಟ್ಟಾಗೆ. ಆದರೆ ಪಾರದರ್ಶಕತೆ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು ಎದ್ದಿವೆ. ಯಾಕಂದ್ರೆ ICO ಅಂದರೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ, ಅವರ ವೀಕ್ಷಕರಿಗೆ ತನಿಖೆಯಲ್ಲಿ ಭಾಗವಹಿಸೋಕೆ ಭಾರತ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓ, ಯಾಕೆ ಹಾಗೆ? ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಕಾಣಿಸುತ್ತೆ? ಅದು ಸ್ವಲ್ಪ ಕಾಂಟ್ರವರ್ಸಿ ಆಗ್ಬೋದು. ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಸರಿ, ಹಾಗಿದ್ರೆ ತನಿಖೆಯ ಮುಂದಿನ ಹೆಜ್ಜೆಗಳೇನು? ಪೂರ್ತಿ ವರದಿ ಯಾವಾಗ ಬರಬಹುದು? ಸಾಮಾನ್ಯವಾಗಿ 30 ದಿನಗಳಲ್ಲಿ ಒಂದು ಪ್ರಾಥಮಿಕ ವರದಿ ಬರಬೇಕು. ಆಮೇಲೆ ಪೂರ್ತಿ ವಿವರವಾದ ವರದಿ ಬರಲಿಕ್ಕೆ 12 ರಿಂದ 18 ತಿಂಗಳು ಬೇಕಾಗಬಹುದು. ಈ RAT ಯಾಕೆ ಡಿಪ್ಲಾಯ್ ಆಯಿತು, ಪವರ್ ಹೈಡ್ರಾಲಿಕ್ ಫೇಲ್ಯೂರ್ ಯಾಕಾಯಿತು, ಪೈಲಟ್ಗಳ ಪಾತ್ರ ಏನು, ಬೋಯಿಂಗ್ ಜವಾಬ್ದಾರಿನ, ಏರ್ ಇಂಡಿಯಾ ಜವಾಬ್ದಾರಿನ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೇ ತನಿಖೆಯ ಮುಖ್ಯ ಗುರಿ. ಒಟ್ನಲ್ಲಿ ನೋಡಿದ್ರೆ ಇದು ಕೇವಲ ಒಂದು ವಿಮಾನ ಅಪಘಾತ ಅಲ್ಲ, ಇದು ಇಡೀ ವಿಮಾನಯಾನ ಕ್ಷೇತ್ರದ ಸುರಕ್ಷತೆ, ಅದರ ಪಾರದರ್ಶಕತೆ ಬಗ್ಗೆ ತುಂಬಾ ಗಂಭೀರವಾದ ಪ್ರಶ್ನೆಗಳನ್ನ ಎತ್ತಿದೆ ಅಲ್ವಾ? ಖಂಡಿತವಾಗಿ. ಈ ದುರಂತ ನಮಗೆಲ್ಲ ಮತ್ತೆ ನೆನಪು ಮಾಡ್ತಾ ಇದೆ. ವಿಮಾನಯಾನದಲ್ಲಿ ಡಿಸೈನಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗು, ಮೇಂಟೆನೆನ್ಸು, ಟ್ರೈನಿಂಗು, ರೆಗ್ಯುಲೇಷನ್, ಪ್ರತಿಯೊಂದು ಹಂತದಲ್ಲೂ ಕಠಿಣವಾದ ಸುರಕ್ಷತಾ ಕ್ರಮಗಳು ಮತ್ತೆ ಸಂಪೂರ್ಣ ಪಾರದರ್ಶಕತೆ ಎಷ್ಟು ಮುಖ್ಯ ಅಂತ. ಹೌದು. ಮುಂದೆ ಈ ಥರ ಘಟನೆಗಳು ಆಗದ ಹಾಗೆ ತಡೆಯೋಕೆ ಸಿಸ್ಟಮಲ್ಲಿ ಯಾವ ರೀತಿ ಬದಲಾವಣೆಗಳು ಬೇಕು ಅಂತ ನಾವೆಲ್ಲ ಯೋಚನೆ ಮಾಡಲೇಬೇಕು. ಸದ್ಯಕ್ಕೆ ಧನ್ಯವಾದಗಳು.